ತುಂಬಾ ಜನ ನನ್ನ ಕೇಳಿರುವಂತಹ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಬ್ರೋ ನೀವು ರೆಡ್ ರೈಸ್ ತಾನೆ ತಿನ್ನೋದು, ಅದು ಹೇಗೆ ಕುಕ್ ಮಾಡೋದು ಅಂತ. ಸೊ ಈ ವಿಡಿಯೋ ಮುಖಾಂತರ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಈ ರೀತಿ ಗಂಜಿನೂ ಮಾಡಬಹುದು, ಉದುರುದುರಾಗಿರುವ ಅನ್ನ ಕೂಡ ಮಾಡಬಹುದು. ಮೊದಲಿಗೆ 1 ಕಪ್ ಆಗುವಷ್ಟು ರೆಡ್ ರೈಸ್ ನೀವು ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿ ಅಟ್ ಲೀಸ್ಟ್ ಮಿನಿಮಮ್ 1 ಅವರ್ ನೆನೆಸಿಡಬೇಕು. ನಾನೆಲ್ಲ ಯೂಸ್ ಮಾಡ್ತಿರೋದು ಲಾಂಗ್ ಗ್ರೈನ್ ಮಟ್ಟ ರೈಸ್ ಎನ್ನುವ ಒಂದು ರೆಡ್ ರೈಸ್. ಇದೀಗ ಒಂದು ಕುಕ್ಕರ್ ಒಳಗೆ ಹಾಕೊಂಡು 5ರಿಂದ 6 ಕಪ್ ನೀರ್ ಹಾಕೋಬೇಕು. ನೀರ್ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ನಮ್ಮನೇಲಿ ಆಲ್ಮೋಸ್ಟ್ 20+ ಇಯರ್ಸ್ ಇಂದ ನಾವು ರೆಡ್ ರೈಸ್ ಇದೇ ರೀತಿ ಕುಕ್ ಮಾಡೋದು. ಪ್ರೆಷರ್ ಬಂದ ಮೇಲೆ ವಿಸಿಲ್ ಹಾಕಿ 10ರಿಂದ 20 ವಿಸಿಲ್ ಎಲ್ಲ ಬೇಡ, ಬರೀ ಒಂದೇ ಒಂದು ವಿಸಿಲ್ ಬಂದ್ರೆ ಸಾಕು. ಹೌದು, ಕೆಲವೊಮ್ಮೆ ಕುಕ್ಕರ್ ಕ್ವಾಲಿಟಿ ಹಾಗೂ ರೈಸ್ ಕ್ವಾಲಿಟಿ ಬೇರೆ ಇದ್ದಾಗ ಏರುಪೇರ್ ಆಗುತ್ತೆ. ಆಗೇನ್ ಮಾಡ್ಬೇಕು ಅಂದ್ರೆ ಈ ರೀತಿ ಓಪನ್ ಮಾಡಿ ಒಂದು ಪ್ಯಾನ್ ಒಳಗೆ ಹಾಕಿ ನೋಡಿ ಅದು ಪರ್ಫೆಕ್ಟ್ ಆಗಿ ಬಂದಿದ್ಯಾ ಅಂತ. ಇಲ್ಲ ಅಂದ್ರೆ ಕೆಲವೊಮ್ಮೆ ನೀವೊಂದು 2-3 ನಿಮಿಷ ಅದನ್ನ ಬಾಯ್ಲ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಈಗ ಇದು ಗಂಜಿಯಾಗಿ ಹಾಗೆ ಕುಡಿಬಹುದು, ಇಲ್ಲ ಅದನ್ನ ರಾತ್ರಿ ಇಟ್ಟು ಫರ್ಮೆಂಟ್ ಆಗಿ ಬೆಳಗ್ಗೆದ್ದು ಹಳಗಂಜಿಯಾಗಿ ಕುಡಿಬಹುದು. ಅದಿಲ್ಲ ಅಂದ್ರೆ ಈ ರೀತಿ ಒಂದು ಪ್ಲೇಟ್ ಇಟ್ಟು ಅದನ್ನ ಸೋಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋ ರೈಸ್ ಆಗಿ ನೀವು ಅದನ್ನ ತಿನ್ನಬಹುದು. ನಮ್ಮನೇಲಿ ಆಲ್ಮೋಸ್ಟ್ 90% ಆಫ್ ದ ಟೈಮ್ಸ್ ನಾವು ಇದೇ ರೆಡ್ ರೈಸ್ ಯೂಸ್ ಮಾಡೋದು. ರೈಸ್ ಬಾತು, ಪಲಾವ್, ಬಿರಿಯಾನಿಗೆ ಮಾತ್ರ ನಾವು ವೈಟ್ ರೈಸ್ ಯೂಸ್ ಮಾಡ್ತೀವಿ. ಹೆಲ್ತ್ ಕೇರ್ ಎಕ್ಸ್ಪರ್ಟ್ಸ್ ಪ್ರಕಾರ ವೈಟ್ ರೈಸ್ ಗಿಂತ ರೆಡ್ ರೈಸ್ ಯಾವತ್ತೂ ತುಂಬಾ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಬ್ರಾಂಡ್ ರಿಟೈನ್ ಆಗಿರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನ್ಯೂಟ್ರಿಯನ್ಸ್ ಕೂಡ ಜಾಸ್ತಿ ಇರುತ್ತೆ. ಗಂಜಿ ನೀರ್ ಪೂರ್ತಿ ಹೋದ್ಮೇಲೆ ಅದನ್ನ ನೀವು ಈ ರೀತಿ ಓಪನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರೋ ರೆಡ್ ರೈಸ್ ರೆಡಿ ಗುರು.